ಅಪನುದ್ಯಾತ್ ಅಂತ ಒಂದು ಪ್ರಯೋಗ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣ ಅಂತ ಭಗವದ್ಗೀತೆಯ 2ನೇ ಅಧ್ಯಾಯದ 8ನೇ ಶ್ಲೋಕ. ನನ್ನ ಈ ದುಃಖವನ್ನು ಪರಿಹರಿಸುವಂತಹ ಉಪಾಯವನ್ನು ನಾನು ಕಾಣ್ತಿಲ್ಲ ಅಂತ ಅರ್ಜುನ ತನ್ನ ಸಂಕಟವನ್ನು ಕೃಷ್ಣನ ಮುಂದೆ ತೋಡ್ಕೊಳ್ತಾ ಇರುವಂತಹ ಒಂದು ಪ್ರಸಂಗ. ಅಲ್ಲಿ ಅಪನುದ್ಯಾತ್ ಅಂತ ಏನು ಪ್ರಯೋಗ ಇದೆಯಲ್ಲ, ಅದು ಆಶೀರ್ಲಿಂಗ ಪ್ರಯೋಗ. ಇಂಥ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಿ ನಾವಾಗಿದ್ದರೆ ವಿಧಿಲಿಂಗ ಪ್ರಯೋಗ, ನಾವಾಗಲಿ ಬೇರೆ ಯಾರೇ ಮಾತನಾಡುವವರಾಗಲಿ ವಿಧಿಲಿಂಗ ಪ್ರಯೋಗ ಮಾಡ್ತಿದ್ರು. ನಹಿ ಪ್ರಪಶ್ಯಾಮಿ ಮಮಾಪನುದೇತ್, ನನ್ನ ದುಃಖವನ್ನು ಪರಿಹರಿಸುವಂತಹ ಕಾರಣವನ್ನು ನಾನು ಕಾಣ್ತಾ ಇಲ್ಲ. ಇಂದ್ರಿಯಾಣ ಉಚ್ಛೋಷಣಂ ಶೋಕಂ ಯತ್, ಯಾವ ಕಾರಣವು ಅಪನುದೇ ಪರಿಹರಿಸೀತೋ ತತ್, ಅಂತಹ ಕಾರಣವನ್ನು ನ ಪ್ರಪಶ್ಯಾಮಿ, ನಾನು ಕಾಣ್ತಾ ಇಲ್ಲ ಅಂತ ವಿಧಿಲಿಂಗ ಪ್ರಯೋಗ ಮಾಡೋದು ಸೂಕ್ತವಾಗಿರ್ತದೆ. ಅಲ್ಲಿ ಅದನ್ನು ಬಿಟ್ಟು ಇಲ್ಲಿ ಆಶೀರ್ಲಿಂಗ ಪ್ರಯೋಗ ಮಾಡಿದ್ದಾನೆ. ಅದಕ್ಕೆ ಕಾರಣ ಏನು ಆಶೀರ್ಲಿಂಗ ಪ್ರಯೋಗ ಮಾಡುವುದು ಅನ್ನೋಕ್ಕೆ? ವಿಧಿ ಮತ್ತು ಆಶೀರ್ಲಿಂಗ, ವಿಧಿಲಿಂಗನ ಅರ್ಥ ಒಂದು ವಿಧಾನ, ಹೀಗಾಗಬೇಕು, ಸಾಧ್ಯತೆ, ಒಂದು ಕಡ್ಡಾಯ ನಿಯಮ ಇತ್ಯಾದಿಯನ್ನು ತೋರಿಸುವಂತಹ ಪ್ರಯೋಗ. ಆಶೀರ್ಲಿಂಗ ಅನ್ನೋದು ಆಶೀರ್ವಾದವನ್ನು ತೋರಿಸುವಂಥದ್ದು. ಅವೆರಡನ್ನು ಧ್ವನಿಯಲ್ಲಿ ಇಟ್ಕೊಂಡು ಆಶೀರ್ಲಿಂಗವನ್ನೇ ಅವನು ಪ್ರಯೋಗ ಮಾಡಿದ್ದಾನೆ ಅರ್ಜುನ ಕೃಷ್ಣನ ಕುರಿತು. ವಾಸ್ತವಿಕವಾಗಿ ಕೃಷ್ಣನ ಈ ಅರ್ಜುನನ ದುಃಖವನ್ನು ಪರಿಹರಿಸಬೇಕಾದವರು ಯಾರು? ಕೃಷ್ಣ ಬಿಟ್ಟು ಬೇರೆ ಯಾರು ಕೂಡ ಪರಿಹರಿಸೋದು ಸಾಧ್ಯ ಇಲ್ಲ. ಆದ್ರಿಂದ ಕೃಷ್ಣನ ಆಶೀರ್ವಾದದಿಂದಲೇ ಯತ್ ಅಂದರೆ ಜ್ಞಾನಸ್ವರೂಪನಾದಂಥ ಕೃಷ್ಣನೇ, ಆ ಪರಬ್ರಹ್ಮನೇ, ಕೃಷ್ಣ ರೂಪದ ಪರಬ್ರಹ್ಮನೇ ಈತನ ಶೋಕವನ್ನು ಪರಿಹರಿಸಬೇಕು. ಆದರೆ ನಹಿ ಪ್ರಪಶ್ಯಾಮಿ, ಆ ಭಗವಂತನನ್ನು ನನ್ನ ಎದುರಿಗೆ ನಾನಿಲ್ಲಿ ಕಾಣ್ತಾ ಇಲ್ಲ ಅಂತ ಆತನ ಸಂಕಟದ ಆ ಮಾತಿಗೆ ನಾವು ಅರ್ಥ ಮಾಡಬಹುದು. ಆದ್ದರಿಂದ ಭಗವಂತ ತನ್ನ ಆಶೀರ್ವಾದದ ಮೂಲಕ, ತನ್ನ ಅನುಗ್ರಹದ ಮೂಲಕ, ತನ್ನ ಕೃಪೆಯ ಮೂಲಕ ಅರ್ಜುನನ ಈ ದುಃಖವನ್ನು ಪರಿಹರಿಸಬೇಕು. ಹೀಗೆ ಅಪನುದ್ಯಾತ್ ಅನ್ನುವಲ್ಲಿ ಆಶೀರ್ವಾದವಿದೆ, ಭಗವಂತನ ಆಶೀರ್ವಾದ. ಅದು ಅರ್ಜುನನಿಗೆ ಅವನು ಮಾಡಬೇಕಾದ ಆಶೀರ್ವಾದ. ಮುಂದೆ ಅವನು ಪರಿಹರಿಸ್ತಾನೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ಅವನು ಹೇಳ್ತಾನೆ. ಅಂತೂ ಭಗವಂತನ ಆಶೀರ್ವಾದದಿಂದ ಹೋಗಬೇಕಾದದ್ದು. ಅದಕ್ಕಾಗಿ ಅಪನುದ್ಯಾತ್ ಅಂತ ಆಶೀರ್ಲಿಂಗನ್ನೇ ಪ್ರಯೋಗ ಮಾಡಿದ್ದಾನೆ ಅಂತ ನಾವು ಭಾವಿಸಬಹುದಾಗಿದೆ.